ಸರ್ಕಾರದ ಬಜೆಟ್ಗೆ ವಿಪಕ್ಷ ಬಿಜೆಪಿ ತೀವ್ರ ವಿರೋಧವನ್ನು ಹೊರಹಾಕಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಎದುರು ಪ್ರತಿಭಟನೆ ನಡೆಸಿತು. ಖಾಲಿ ಚೊಂಬು ಹಿಡಿದು ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನು ಮಾಡಿದರು. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಪೂರ್ವ ದ್ವಾರದಿಂದ ಪಶ್ಚಿಮ ದ್ವಾರದವರೆಗೆ ಮೆರವಣಿಗೆ ಕೂಡ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜೇಂದ್ರ, ಬಿಜೆಪಿಯ ಹಲವು ಶಾಸಕರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಕೃಷಿಕರಿಗೆ 3 ನಾಮ ಎಳೆದ ಸರ್ಕಾರಕ್ಕೆ ರಾಜ್ಯದ ಕೃಷಿಕರಿಗೆ 3 ನಾಮ ಎಳೆದ ಸರ್ಕಾರಕ್ಕೆ ಬಜೆಟ್ನಲ್ಲಿ ರೈತರಿಗೆ ಪಂಗನಾಮ ಹಾಕಿದ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮಾತ್ರ ಯಥೇಚ್ಛ ಭರಪೂರ ಭರವಸೆಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ. ಹೊಸದಾಗಿ ತೆರಿಗೆಗಳು, ನಾನು ಕಳೆದ ಬಾರಿ ಹೇಳಿದೆ, ಕಳೆದ ಬಾರಿ ಬಜೆಟಲ್ಲೇ ತೆರಿಗೆಗಳನ್ನು ಅವ್ರು ಘೋಷಣೆ ಮಾಡಿಲ್ಲ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ತಾ ಇದ್ರಿ. ಈ ಸರಿನೂ ಹೇಳ್ತಾ ಇದ್ದೀನಿ, ಈ ತೆರಿಗೆಗಳನ್ನು ಇನ್ಮೇಲೆ ಶುರು ಮಾಡ್ತಾರೆ. ಇನ್ನು ಒಂದು ನಾಳೆಯಿಂದನೇ ಎಲ್ಲ ತೆರಿಗೆಗಳು ರಾಜ್ಯದ ಜನಗಳ ಮೇಲೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಎಲ್ಲ ತೆರಿಗೆಗಳನ್ನು ಮಾಡುವಂಥದ್ದಕ್ಕೂ ಒಂದು ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ದುಸ್ಥಿತಿಗೆ ತಂದಿದೆ. ನಮ್ಮನ್ನೆಲ್ಲ ದೇಶದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವಂಥ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಛತ್ತೀಸ್ಗಢ 1ನೇ ಸ್ಥಾನದಲ್ಲಿದೆ, ನಾವು 2ನೇ ಸ್ಥಾನ. ಅವರು 150% ಇದ್ದಾರೆ, ನಾವು 125% ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದ್ದಾರೆ, 50, 30 ಆ ಥರ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡು ಕೂಡ 57 ಇದೆ, ನಾವು 125%. ಅಂದರೆ ದೇಶದ ಸಾಲ ಏನಿದೆ ತಗೊಂಡಿದ್ದಾರೆ ಹೋದ ವರ್ಷ, ಅದರಲ್ಲಿ 19% ಕರ್ನಾಟಕನೇ ತಗೊಂಡಿದೆ ಸಾಲ. ದೇಶದ ₹100 ಸಾಲ ತಗೊಂಡಿದ್ರೆ ಎಲ್ಲ ರಾಜ್ಯಗಳು, ನಮ್ಮ ರಾಜ್ಯ ಒಂದೇ 19% ಸಾಲ ತೆಗೆದುಕೊಂಡಿದೆ ನಮ್ಮದು. ಅದರಿಂದ ಇಲ್ಲಿ ಆದಾಯ ಕಡಿಮೆ. ಆದಾಯ ಏನು ತೋರಿಸಿದ್ದಾರೆ, ಈಗ ಅಬಕಾರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು.